ಧಾರುಣಿಪತಿ ಚಿತ್ತವಿಸು ಗಾಂಧಾರ ದೇಶದ ಸುಬಲ ರಾಜಕುಮಾರಿ ಕುಲವಧುವಾದಳು ಆ ಧೃತರಾಷ್ಟ್ರ ಭೂಪತಿಗೆ ನಾರಿಯರುಳು ಉತ್ತಮೆಯಲ ಗಾಂಧಾರಿ ಎನಿಸಿ ಪತಿವ್ರತ ವಿಸ್ತಾರ ಗುಣದಲ್ಲಿ ಮೆರೆದಳವಲೆ ಸಮಸ್ತ ಜನ ಹೊಗಳೇ. ಮುಂದೆ ಆ ಮಕ್ಕಳು ವಿವಾಹ ಕಾಲಕ್ಕೆ ಬಂದಾಗ, ವಿವಾಹ ವಯಸ್ಕರಾದಾಗ ಯಾವ ದೇಶದ ಯಾವ ರಾಜ್ಯದ ಹೆಣ್ಮಕ್ಳಂತಂದು ಮದುವೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ ಭೀಷ್ಮ ನಂತರ ಗಾಂಧಾರ ದೇಶ ಅಂದರೆ ಈಗಿನ ಆಫ್ಘಾನಿಸ್ತಾನ ಅಂತ ಹೇಳ್ತೀವಲ್ಲ, ಅಲ್ಲಿಯ ದೇಶದಲ್ಲಿದ್ದಂತಹ ರಾಜ ಸುಬಲ ರಾಜನನ್ನು ಅವನನ್ನು ಸಂಪರ್ಕಿಸಿ ಅವನ ಮಗಳಾಗಿರುವಂತಹ ಗಾಂಧಾರಿಯನ್ನು, ಆ ಗಾಂಧಾರ ದೇಶದವಳಾಗಿರೋದ್ರಿಂದಲೇ ಅವಳಿಗೆ ಗಾಂಧಾರಿ ಅಂತ ಹೆಸರು, ಅವಳನ್ನು ಕರ್ಕೊಂಡು ತಗೊಂಡು ಬಂದು ತನ್ನ ಹಿರಿಯ ಮಗನ ಅಂತ ಧೃತರಾಷ್ಟ್ರನಿಗೆ, ಅವನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದ್ದಾನೆ, ಅದಕ್ಕೆ ಕವಿ ಬರೆಯೋದು ಧೃತರಾಷ್ಟ್ರ ಭೂಪತಿಗೆ ಅಂತ ಹೇಳಿ. ಅವನಿಗೆ ರಾಜ್ಯದ ಆಡಳಿತವನ್ನೆಲ್ಲ ಅವನ ಹೆಸರಲ್ಲಿ ನಡೆಸಲಿಕ್ಕೆ ವ್ಯವಸ್ಥೆಗಳು ನಡೀತಾ ಇದೆ. ಹಾಗಾಗಿ ಅವನಿಗೆ ಕುಲವಧುವನ್ನಾಗಿ, ಹೆಂಡತಿಯನ್ನಾಗಿ ಮಾಡಿದ ಅಂತ. ಕುಮಾರವ್ಯಾಸ ಕಥೆಯನ್ನು ವಿಸ್ತಾರವಾಗಿಯೂ ಹೇಳಬಲ್ಲ, ಎಷ್ಟು ಬೇಕೋ ಅಷ್ಟು ಕಥೆಗೆ ಎಷ್ಟು ಬೇಕೋ ಅಷ್ಟು ಸಂಗ್ರಹವಾಗಿಯೂ ಹೇಳಬಲ್ಲ. ಈ ಗಾಂಧಾರಿ ಮತ್ತು ಧೃತರಾಷ್ಟ್ರದ ವಿವಾಹವನ್ನು ಇನ್ನಿಷ್ಟು ವಿಸ್ತರಿಸಬಹುದಾಗಿತ್ತು, ಆದರೆ ಅವನಿಗೆ ಇದಷ್ಟು ಮುಖ್ಯ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಅವನೇನು ಮಾಡಿದ್ದಾನೆ, ಬಹಳ ಸಂಕ್ಷಿಪ್ತವಾಗಿ 6 ಸಾಲಿನಲ್ಲಿ ಹೇಳಿ, ಜೊತೆಗೆ ಆ ಕುರುಡ ಗಂಡನನ್ನು ತಾನು ಮದುವೆ ಮಾಡಿಕೊಳ್ತಾ ಇರೋದರಿಂದ ಗಂಡನಿಗಿಲ್ಲದೆ ಇರ್ತಕ್ಕಂತಹ ದೃಷ್ಟಿ ಭಾಗ್ಯ ತನಗ್ಯಾಕೆ ಅಂತ ಹೇಳಿ, ಇದು ವೇದವ್ಯಾಸರು ಮೂಲ ಭಾರತದಲ್ಲಿ ವರ್ಣನೆ ಮಾಡೋದು. ಹಾಗಾಗಿ ಅವಳು ತಾನು ವಿವಾಹ ಕಾಲದಲ್ಲಿಯೇ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡ್ಳು ಅಂತ ವೇದವ್ಯಾಸರು ಬರೀತಾರೆ. ಅದಕ್ಕೆ ಎಸ್.ಎಲ್. ಭೈರಪ್ಪ ಅವರು ಪರ್ವದಲ್ಲಿ ಅದಕ್ಕೆ ಬೇರೆ ಇನ್ನೊಂದು ರೀತಿಯ ತಿರುವನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರ ಚಿಂತನೆ ಒಂದೊಂದು ರೀತಿ ಇರುತ್ತೆ. ಆದರೆ ಇಲ್ಲಿ ಕವಿ 3 ಸಾಲಿನಲ್ಲಿ ಅವಳ ವಿಶಿಷ್ಟವಾದಂತಹ ಗುಣವನ್ನು ಹೇಳಿಬಿಡ್ತಾನೆ. ನಾರಿಯೊಳು ಉತ್ತಮೆಯಲ ಗಾಂಧಾರಿ. ಯಾಕೆ ಅಂತಂದರೆ ಅವಳು ಎಂತಹ ಪತಿವ್ರತೆ, ಗಂಡನಿಗಿಲ್ಲದೆ ಇರುವಂತಹ ಗಂಡನಿಗಿಲ್ಲದೆ ಇರುವಂತಹ ದೃಷ್ಟಿಭಾಗ್ಯ ನನಗೂ ಬೇಡ ಅಂತ ಹೇಳಿ ಚಿಂತಿಸಿ, ಗಾಂಧಾರಿ ಪತಿವ್ರತ ವಿಸ್ತಾರ ಗುಣದಲ್ಲಿ ಮೆರೆದಳು. ಅಂದರೆ ಪತಿ ಯಾವ ವೃತ್ತದಲ್ಲಿದ್ದಾನೆ, ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಅವನದ ದೃಷ್ಟಿ ದೋಷ ಇದೆ, ಆದ್ದರಿಂದ ತನಗೂ ಕಣ್ಣು ಬೇಡ ಅಂತ ತೀರ್ಮಾನ ಮಾಡಿ ಅವಳು ಪತಿವ್ರತೆಯಾಗಿ ತಾನೂ ಸಹ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ದೃಷ್ಟಿವಿಹೀನಳಾಗಿ ಜೀವನವನ್ನು ಮಾಡಲಿಕ್ಕೆ ಶುರು ಮಾಡಿದ್ಲು. ಏನು ಪತಿವ್ರತ ವಿಸ್ತಾರ ಗುಣದಲ್ಲಿ ಮೆರೆದಳು, ಸಮಸ್ತ ಜನ ಹೊಗಳೆ. ಕವಿ 3 ಸಾಲಿನಲ್ಲಿ ಅದಿಷ್ಟು ಘಟನೆಯನ್ನು ವಿವರವಾಗಿಯೇ ಕೊಟ್ಟು ಬಿಡ್ತಾನೆ. ಸಂಕ್ಷಿಪ್ತವಾಗಿ ಹೇಳಿದರೂ ನಮ್ಮ ಕಲ್ಪನೆಗೆ ಬಿಡ್ತಾನೆ ಅದನ್ನು ಏನೇನು ನಡೆದಿರಬಹುದು ಅಂತ. ಎಲ್ಲ ಜನಗಳು ಸಹ ಅವಳ ಗುಣವನ್ನು ಹೊಗಳುವ ರೀತಿಯಲ್ಲಿ ಪತಿವ್ರತೆಯಾಗಿ ಅವಳು ಬದುಕಿದ್ಲು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ.